ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ಸ್ ಟ್ಯಾಲೆಂಟ್, ಎನರ್ಜೀಸ್, ಅವರ ಥಾಟ್ಸ್, ಅವರ ಫೀಲಿಂಗ್ಸ್ ಏನು ಅಂತ ಅಂದ್ಬಿಟ್ಟು ನೋಡೋಣ. ಆ್ಯಂಡ್ ನಿಮ್ಗೇನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಎನರ್ಜಿನ ಕ್ಲೇಮ್ ಮಾಡ್ಕೋಬೇಕು ಅಂತ ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಆ್ಯಂಡ್ ನಿಮ್ಗೆ ಏನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ನೀವು ಕಾಲ್ ಅಥವಾ ಮೆಸೇಜ್ ಮಾಡ್ಬೋದು. ಆ್ಯಂಡ್ ನನ್ನ ನಂಬರ್ ನಿಮ್ಗೆ ಆಲ್ರೆಡಿ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಇಲ್ಲ ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ನೀವು ಆ ಒಂದು ನಂಬರ್ನ ತೊಗೊಂಡು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ನಿಮಗೆ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಅನ್ನುವಂಥದ್ದನ್ನು ಕೊಡ್ತೀನಿ. ಸೊ ನೋಡೋಣ ಆ ಪರ್ಸನ್ಸ್ ಎನರ್ಜೀಸ್ ಏನಿದೆ, ಅವ್ರು ಏನು ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ ಅಂತ ಅಂದ್ಬಿಟ್ಟು. ಇನ್ಸಪರೇಬಲ್ ಅಂತ ಬರ್ತಾ ಇದೆ. ಅಂದರೆ ಆ ಪರ್ಸನ್ ಅಂತಿದ್ದಾರೆ, ನಮ್ಮ ಪ್ರೀತಿ ಶಾಶ್ವತವಾಗಿರುತ್ತೆ, ನನ್ನನ್ನು ಮತ್ತು ನಿನ್ನನ್ನು ಯಾವತ್ತೂ ಯಾರೂ ದೂರ ಮಾಡೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಆ ಪರ್ಸನ್ ಹೇಳ್ತಿದ್ದಾರೆ. ಅದು ಕೂಡ ಡಿಸ್ಟೆನ್ಸ್, ಅಂದರೆ ಈ ಒಂದು ದೂರ ನಾವಿದ್ರೂ ಕೂಡ ನನ್ನ ಮತ್ತು ನಿನ್ನ ಪ್ರೀತಿ ಯಾವತ್ತಿದ್ರೂ ಶಾಶ್ವತ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ವಿಡಿಯೋ ಅಥವಾ ಈ ಒಂದು ಕಾರ್ಡನ್ನು ನೀವು ನೋಡ್ತಿದ್ರೆ ನಿಮಗೆ ಗೊತ್ತಾಗಬಹುದು ಈ ಪರ್ಸನ್ ನಿಮ್ಮನ್ನು ಇನ್ನೂ ಇಷ್ಟಪಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಅವ್ರಿಗೆ ನೀವಿಬ್ಬರು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಅಥವಾ ನೋ ಕಾಂಟ್ಯಾಕ್ಟಲ್ಲಿ ಇದ್ರೂ ಕೂಡ ಈ ಪರ್ಸನ್ ನಿಮ್ಮನ್ನು ಇನ್ನೂ ಇಷ್ಟಪಡ್ತಿದ್ದಾರೆ, ಲವ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತಾ ಇದೆ. ಆ್ಯಂಡ್ ಅವ್ರಿಗೆ ಇನ್ನೂ ಕೆಲವೊಂದು ಟೈಮ್ ನಿಮ್ಮ ಬಗ್ಗೆನೇ ಈ ಪರ್ಸನ್ ಥಿಂಕ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಐ ನೀಡ್ ಮೋರ್ ಟೈಮ್ ಟು ಥಿಂಕ್, ಅಂದರೆ ಈ ಪರ್ಸನ್ ಎಷ್ಟೇ ಅವರಿಗೆ ನಿಮ್ಮ ವ್ಯಾಲ್ಯೂಸ್ ಗೊತ್ತಿದ್ರೂ ಕೂಡ ಅವ್ರಿಗೆ ಇನ್ನೂ ನಿಮ್ಮಿಂದ ಕೆಲವೊಂದು ಟೈಮ್ ಬೇಕು, ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಬಗ್ಗೆ ಅವ್ರಿಗೆ ಇನ್ನೂ ತಿಳ್ಕೊಳ್ಳೋದಕ್ಕೆ ಸ್ಪೇಸ್ ಬೇಕು ಅಂತ ಅಂದ್ಬಿಟ್ಟು ಆ ಪರ್ಸನ್ ಕೇಳ್ತಾ ಇದ್ದಾರೆ. ಅವ್ರು ನಿಮ್ಮಿಂದ ದೂರ ಹೋಗಿದ್ರೂ ಕೂಡ ಅವ್ರೇನು ಶಾಶ್ವತವಾಗಿ ದೂರ ಹೋಗಿಲ್ಲ. ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ, ಅವರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಕೆಲವೊಂದು ಸ್ವಲ್ಪ ಸ್ಪೇಸ್ ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಓಕೆ. ಆ್ಯಂಡ್ ಆಲ್ಸೋ ಅವರು ನಿಮ್ಮಿಂದ ದೂರ ಹೋಗಿರೋದಕ್ಕೆ ಕಾರಣ ಬಂದು ಅವ್ರಿಗೆ ಎಷ್ಟೊಂದು ರೆಸ್ಪಾನ್ಸಿಬಿಲಿಟೀಸ್ ಇದೆ. ಫಿನಾನ್ಷಿಯಲಿ ನೋಡ್ಕೊಳ್ಳೋ ಅಂಥದ್ದು ಅಥವಾ ಎಮೋಷನಲಿ ಅವರ ಫ್ಯಾಮ್ಲಿಗೆ ಟೈಮ್ ಕೊಡೋ ಅಂಥದ್ದು. ಸೊ ಈ ಥರ ರೆಸ್ಪಾನ್ಸಿಬಿಲಿಟೀಸ್ ಅವರು ಟೇಕ್ ಕೇರ್ ಮಾಡೋ ಅಂಥದ್ದು ಜಾಸ್ತಿ ಇರೋದ್ರಿಂದ ಈ ಪರ್ಸನ್ ನಿಮ್ಮಿಂದ ದೂರ ಹೋಗಿದ್ದಾರೆ. ಅದನ್ನು ಸರಿ ಮಾಡಿಕೊಂಡು ವಾಪಸ್ ಬರ್ತೀನಿ ಅಂತ ಅಂದ್ಬಿಟ್ಟು ಈ ಪರ್ಸನ್ ಹೇಳ್ತಾ ಇದ್ದಾರೆ. ಅಂದರೆ ಅದಕ್ಕೆ ಆ ರೆಸ್ಪಾನ್ಸಿಬಿಲಿಟಿನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಈ ಪರ್ಸನ್ಗೆ ಒಂದು ಟೈಮ್ ಅನ್ನುವಂಥದ್ದು ಬೇಕು. ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಅಥವಾ ಫಿನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟೀಸ್, ಈ ಒಂದು ರೆಸ್ಪಾನ್ಸಿಬಿಲಿಟೀಸ್ನ ಆ ಪರ್ಸನ್ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಅಥವಾ ಅದನ್ನು ಟೇಕ್ ಕೇರ್ ಮಾಡೋದಕ್ಕೆ ನಿಮ್ಮಿಂದ ಅವರು ಸ್ವಲ್ಪ ಸ್ಪೇಸ್ ಅನ್ನುವಂಥದ್ದನ್ನು ತೊಗೊಂಡಿದ್ದಾರೆ ಅನ್ನೋವಂಥದ್ದು ಕಾಣಿಸ್ತಿದೆ. ಬಟ್ ಐ ವಾಂಟ್ ಟು ಫಿಕ್ಸ್ ಅವರ್ ಕನೆಕ್ಷನ್ ಅಂತ ಹೇಳ್ತಿದ್ದಾರೆ. ಅಂದರೆ ಈಗ ನೀವಿಬ್ಬರು ಏನಾದರೂ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದರೆ ಆ್ಯಂಡ್ ಈ ಪರ್ಸನ್ ಏನಾದರೂ ನಿಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡ್ತಿಲ್ಲ ಅಥವಾ ಕಾಲ್ ಮೆಸೇಜ್ ಇಲ್ಲ, ಅವ್ರ ಬಗ್ಗೆ ನಿಮಗೇನು ಗೊತ್ತಾಗ್ತಾ ಇಲ್ಲ, ಆದರೆ ಆ ಪರ್ಸನ್ ನಿಮ್ಮನ್ನು ಇಷ್ಟಪಡ್ತಿದ್ದಾರೆ ಅಂತ ನಿಮಗೆ ಗೊತ್ತಿದ್ರೂ ಈ ಪರ್ಸನ್ ಮತ್ತೆ ಬರ್ತಾರಾ ಇಲ್ವಾ ಅಂತ ಡೌಟ್ ಇದ್ದರೆ ಇಟ್ ಈಸ್ ಅ ಕನ್ಫರ್ಮೇಷನ್, ಲೈಕ್ ಐ ವಾಂಟ್ ಟು ಫಿಕ್ಸ್ ಅವರ್ ಕನೆಕ್ಷನ್ ಅಂತ ಬರ್ತಾ ಇದೆ. ಅಂದರೆ ಈ ಪರ್ಸನ್ ಮತ್ತೆ ನಿಮ್ಮ ಲೈಫಲ್ಲಿ ಕಮ್ ಬ್ಯಾಕ್ ಮಾಡ್ತಾರೆ. ಆ್ಯಂಡ್ ಈ ಪರ್ಸನ್ ನಿಮ್ಮಿಬ್ಬರ ಮಧ್ಯೆ ಇರುವಂಥ ಏನೇ ಒಂದು ಪ್ರಾಬ್ಲಮ್, ಡಿಫ್ರೆನ್ಸಸ್ ಏನೇ ಇದ್ರೂ ಅದನ್ನು ಈ ಪರ್ಸನ್ ಫಿಕ್ಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ನೋಡೋಣ ಇನ್ನು. ಡಿಸ್ಆನೆಸ್ಟ್ ಬೈ ಲೈಯಿಂಗ್ ಐ ರಿಪ್ಡ್ ಅಸ್ ಅ ಪಾರ್ಟ್, ಅಂದರೆ ಈ ಪರ್ಸನ್ ನಿಮ್ಮ ಹತ್ರ ಕೆಲವೊಂದು ವಿಚಾರನ ಸುಳ್ಳು ಹೇಳಿದ್ದಾರೆ. ನಿಮ್ಮನ್ನ ದೂರ ಮಾಡ್ಕೋಬೇಕಾದ್ರೆ ಅಥವಾ ನಿಮ್ಮಿಂದ ಅವರು ಒಂದು ಡಿಸ್ಟೆನ್ಸ್ನ ಮೇಂಟೈನ್ ಮಾಡಬೇಕಾದ್ರೆ ಅವರು ನಿಮ್ಮ ಹತ್ರ ತುಂಬ ಆನೆಸ್ಟ್ ಆಗಿ ಕ್ಲಿಯರ್ ಆಗಿ ಆ ಪರ್ಸನ್ ನಿಮ್ಮ ಹತ್ರ ಹೇಳ್ಕೊಂಡಿಲ್ಲ. ಅವ್ರು ನಿಮ್ಮ ಹತ್ರ ಕೆಲವೊಂದು ವಿಚಾರನ ಸುಳ್ಳು ಹೇಳಿದ್ದಾರೆ, ದೂರ ಮಾಡ್ಕೊಳ್ಳೋದಕ್ಕೆ ಅವರು ಸುಳ್ಳು ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಅಂದರೆ ಈ ಪರ್ಸನ್ ನಿಮ್ಮಿಂದ ಏನೋ ಒಂದು ಸತ್ಯನ ಮುಚ್ಚಿಟ್ಟು ನಿಮ್ಮನ್ನು ದೂರ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಐ ಶುಡ್ ಹ್ಯಾವ್ ಎಕ್ಸ್ಪ್ರೆಸ್ ಮೈಸೆಲ್ಫ್ ಬೆಟರ್, ಅಂದರೆ ನಾನು ಸುಳ್ಳು ಹೇಳೋ ಬದಲು ಅಥವಾ ನಾನು ನಿನಗೆ ವಿಚಾರನ ಮುಚ್ಚಿಡೋ ಬದಲು ನಾನು ನಿನ್ನ ಹತ್ರ ಪ್ರಾಪರಾಗಿ ನನ್ನ ಭಾವನೆನ ಹೇಳ್ಕೊಂಬಿಟ್ಟಿದ್ರೆ ಆಗೋಗ್ತಾ ಇತ್ತು, ನಾನು ಇನ್ನೂ ಚೆನ್ನಾಗಿ ನನ್ನ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೋಬೋದಿತ್ತು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಾ ಇರೋ ಅಂಥದ್ದು. ಆ್ಯಂಡ್ ಆಲ್ಸೋ ಮಿಸ್ಟೇಕ್, ನಾನು ಮಾಡಿದಂಥ ಮಿಸ್ಟೇಕ್ನ ನಾನೀಗ ಸರಿ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇದೆ, ಅದಕ್ಕೆ ಒಂದು ಚಾನ್ಸ್ ಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಸೊ ಇಲ್ಲಿ ನೋಡ್ಬೋದು, ಆ ಪರ್ಸನ್ ನಿಮ್ಮನ್ನು ದೂರ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ, ಆದರೆ ಅವ್ರಿಗೆ ಕೆಲವೊಂದು ಸ್ವಲ್ಪ ಟೈಮ್ ಬೇಕು. ಬಿಕಾಸ್ ಅವ್ರಿಗೆ ಕೆಲವೊಂದು ರೆಸ್ಪಾನ್ಸಿಬಿಲಿಟೀಸ್ ಇದೆ. ಅವ್ರು ನಿಮ್ಮ ಹತ್ರ ಹೋಗಬೇಕಾದ್ರೆ ಸುಳ್ಳು ಹೇಳಿದ್ದಾರೆ, ಅವ್ರು ನಿಮ್ಮ ಹತ್ರ ಒಂದು ಕ್ಲಾರಿಟಿ ಕೊಟ್ಟಿಲ್ಲ, ಏನೋ ಒಂದು ಕನ್ಫ್ಯೂಷನಲ್ಲಿ ಇಟ್ಟು ಸುಳ್ಳು ಹೇಳಿ ನಿಮ್ಮ ಹತ್ರ ಕೆಲವೊಂದು ವಿಚಾರನ ಮುಚ್ಚಿಟ್ಟು ಹೋಗಿದ್ದಾರೆ. ಬಟ್ ಈಗ ಅವ್ರಿಗೆ ಅನ್ನಿಸ್ತಾ ಇದೆ ನಿಮ್ಮ ಹತ್ರ ಪ್ರಾಪರಾಗಿ ಎಕ್ಸ್ಪ್ರೆಸ್ ಮಾಡ್ಕೋಬೇಕಿತ್ತು, ಸತ್ಯನ ಹೇಳಬೇಕಿತ್ತು, ನಾನು ಹಿಂದೆ ಒಂದು ಮುಂದೆ ಒಂದು ಮಾಡಬಾರ್ದಿತ್ತು ಅಂತ ಅಂದ್ಬಿಟ್ಟು ಅವ್ರಿಗೆ ಅನ್ನಿಸ್ತಾ ಇದೆ. ಬಟ್ ಅವ್ರಿಗೆ ಆ ಒಂದು ವಿಚಾರನ ಫಿಕ್ಸ್ ಮಾಡಬೇಕು, ಈಗ ಸತ್ಯನ ಹೇಳಬೇಕು, ನಾನು ರಿಲೇಷನ್ಶಿಪ್ನ ಮತ್ತೆ ವಾಪಸ್ ಮುಂದುವರಿಸಬೇಕು, ನಾನು ಮಾಡಿದ್ದಂಥ ತಪ್ಪನ್ನ ಸರಿ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಾ ಇರೋ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ.
ಸೊ ಇಟ್ಸ್ ಅ ಪಾಸಿಟಿವ್ ಸೈನ್ ಅಂತ ಅಂದ್ಬಿಟ್ಟು ನಾನು ಹೇಳ್ಬೋದು. ಆ್ಯಂಡ್ ಈ ಪರ್ಸನ್ ನಿಮ್ಮನ್ನು ಈಗಲೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಓಕೆ, ದ ಮೂನ್ ಕಾರ್ಡ್ ಬರ್ತಾ ಇದೆ. ಈ ಮೂನ್ ಕಾರ್ಡ್ ಅಂತ ಅಂದರೆ ಆ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಮೂನ್ ಅಂತ ಅಂದ್ರೇ ಗೊತ್ತಾಗುತ್ತೆ ರಾತ್ರಿ ಟೈಮಲ್ಲಿ ಆ ಪರ್ಸನ್ ನಿಮ್ಮ ಬಗ್ಗೆ ಲೇಟ್ ನೈಟ್ ಥಾಟ್ಸ್ ಅನ್ನೋವಂಥದ್ದು ತುಂಬ ಇದೆ. ಅವರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದಕ್ಕೋ ಅಥವಾ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡೋದಕ್ಕೋ, ಇಲ್ಲ ಅಂತ ಅಂದರೆ ಆ ಪರ್ಸನ್ ನೀವೇನು ಅಂತ ಅಥವಾ ಅವರೇನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ನೈಟ್ ಟೈಮಲ್ಲಿ ತುಂಬಾ ನಿದ್ದೆ ಕೆಡ್ತಿದ್ದಾರೆ. ಓಕೆ, ಸೊ ಆ ಪರ್ಸನ್ಗೆ ನಿದ್ದೆ ಅನ್ನುವಂಥದ್ದು ಪ್ರಾಪರಾಗಿ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಆ್ಯಂಡ್ ಆ ಪರ್ಸನ್ ತುಂಬ ಯೋಚನೆ ಮಾಡ್ತಿದ್ದಾರೆ ಅನ್ನೋವಂಥದ್ದು ಇಲ್ಲಿ ಇರೋವಂಥದ್ದು. ಆ್ಯಂಡ್ ಅವ್ರಿಗೆ ಒಂದು ಕಾಡ್ತಾ ಇದೆ, ಅವ್ರು ನಿಮ್ಮ ಹತ್ರ ಏನೋ ಒಂದು ಮುಚ್ಚಿಟ್ಟಿದ್ದೀನಿ, ಸತ್ಯನ ಹೇಳಿಲ್ಲ ಅನ್ನುವಂಥದ್ದು ಅವ್ರಿಗೆ ಒಂದು ಗಿಲ್ಟ್ ಫೀಲ್ ಆಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಓಕೆ, 5 ಆಫ್ ಕಪ್ಸ್ ಅಂತ ಅಂದರೆ ಅಗೇನ್ ಇದೊಂಥರ ವೇಟಿಂಗ್ ಎನರ್ಜಿ ಮತ್ತು ಒಂದು ಸ್ಟ್ರೆಸ್, ಟೆನ್ಷನ್, ಡಿಪ್ರೆಷನ್, ಓವರ್ ಥಿಂಕಿಂಗ್, ಆ್ಯನ್ಸೈಟಿ ಈ ಥರ ಇದು ಕಾಣಿಸ್ತಾ ಇರೋವಂಥದ್ದು. ಈ ಪರ್ಸನ್ ಅಂದರೆ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಅವ್ರು ಮಾಡಿದಂಥ ತಪ್ಪಿಗೆ ಅವರು ರಿಗ್ರೆಟ್ ಮಾಡ್ತಿದ್ದಾರೆ. ನಿಮ್ಮನ್ನು ಅವರು ಕಳ್ಕೊಂಡಿದ್ದಕ್ಕೆ ಅವರು ತುಂಬ ಯೋಚನೆ ಮಾಡ್ತಿದ್ದಾರೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, 3 ಆಫ್ ಪೆಂಟಿಕಲ್ಸ್ ಅಂತ ಅಂದರೆ ಈ ಪರ್ಸನ್ ಮತ್ತೆ ನಿಮ್ಮ ಹತ್ರ ಮಾತಾಡಬೇಕು ಅಥವಾ ಯಾರಾದರೂ ನಿಮ್ಮಿಬ್ಬರಿಗೆ ಮ್ಯೂಚುವಲ್ ಫ್ರೆಂಡ್ಸ್ ಇದ್ದರೆ ಅಥವಾ ನೀವಿಬ್ಬರು ಒಂದೇ ಆಫೀಸಲ್ಲಿ ಅಥವಾ ಒಂದೇ ಕಡೆ ಕೆಲಸ ಮಾಡ್ತಿದ್ರೆ, ನಿಮ್ಮಿಬ್ಬರ ಮಧ್ಯೆ ಯಾರಾದರೂ ಸೇಮ್ ಒಬ್ಬರೇ ಫ್ರೆಂಡ್ ಇಬ್ರಿಗೂ ಇದ್ದರೆ ಅವ್ರ ಹತ್ರ ಹೋಗಿ ನಿಮ್ಮ ಫೀಲಿಂಗ್ಸ್ ಏನು ಅಂತ ತಿಳ್ಕೊಳ್ಳೋದಕ್ಕೆ ಆ ಪರ್ಸನ್ ಇಷ್ಟಪಡ್ತಾರೆ. ಮತ್ತು ಅವರ ಫೀಲಿಂಗ್ಸ್ ಆ ಥರ್ಡ್ ಪರ್ಸನ್ ಅಂದರೆ ಮ್ಯೂಚುವಲ್ ಫ್ರೆಂಡ್ ಯಾರಿದ್ದಾರೆ ಅವ್ರ ಹತ್ರ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ ಇಲ್ಲಿ. ಅಂದರೆ ಈ ಪರ್ಸನ್ ಇನ್ನು ಯಾವುದೋ ನಿಮ್ಮಿಬ್ಬರ ಮಧ್ಯೆ ಇರುವಂಥ ಮ್ಯೂಚುವಲ್ ಫ್ರೆಂಡ್ ಯಾರೋ ಇದ್ದರೆ ಅವ್ರ ಹತ್ರ ನಿಮ್ಮ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಆ್ಯಂಡ್ 4 ಆಫ್ ಕಪ್ಸ್, ಅವರಿಗೆ ಗೊತ್ತು ನೀವು ಅವ್ರಿಗೆ ಇನ್ನು ಪ್ರೀತಿನ ಆಫರ್ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು. ಬಟ್ ಈ ಪರ್ಸನ್ ಇನ್ನು ಎಕ್ಸೆಪ್ಟ್ ಮಾಡಬೇಕು ಅಂತ ಇದ್ರೂ ಕೂಡ ಅವರ ಕೈ ಹತ್ರನೇ ಇದೆ, ಬಟ್ ಏನೋ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಆ ಯೋಚನೆ ಬಂದು ಅವರ ರೆಸ್ಪಾನ್ಸಿಬಿಲಿಟಿ ಆಗಿರಬಹುದು. ಸೊ ಅವ್ರದ್ದೇ ಆದಂತಹ, ನಾನು ಆಲ್ರೆಡಿ ಹೇಳ್ದಂಗೆ ಕೆರಿಯರ್ ಅಥವಾ ಫಿನಾನ್ಷಿಯಲ್ ಅಥವಾ ಫ್ಯಾಮಿಲಿ ಅಥವಾ ಅವರ ಪೇರೆಂಟ್ಸ್ ಅವ್ರಿಗೆ ಕೊಟ್ಟಿರೋಂತಹ ರೆಸ್ಪಾನ್ಸಿಬಿಲಿಟೀಸ್ ಆಗಿರ್ಬೋದು. ಇದನ್ನು ಅವರು ತಪ್ಪಿಸಿ ನಿಮ್ಮ ಹತ್ರ ಬರೋದಕ್ಕಾಗಲ್ಲ. ಅದು ಈ ಪರ್ಸನ್ಗೆ ಅವಾಯ್ಡ್ ಮಾಡ್ತಿದೆ ನಿಮ್ಮ ಹತ್ರ ಬರೋದಕ್ಕೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಬಟ್ ಈ ಪರ್ಸನ್ಗೆ ಇನ್ನೂ ಗೊತ್ತು ನೀವು ಈ ಪರ್ಸನ್ನ ಇಷ್ಟಪಡ್ತಾ ಇರೋವಂಥದ್ದು. ಬಟ್ ಅವ್ರಿಗೆ ಇರುವಂತಹ ಒಂದು ರೆಸ್ಪಾನ್ಸಿಬಿಲಿಟೀಸ್ ಆ ಪರ್ಸನ್ ನಿಮ್ಮನ್ನು ದೂರ ಮಾಡ್ಕೊಳ್ತಾ ಇರ್ಬೋದು. ಆ್ಯಂಡ್ ಅವ್ರಿಗೆ ಅವರ ಫ್ಯಾಮಿಲಿನೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅನ್ನೋವಂಥದ್ದು ಕಾಣಿಸ್ತಾ ಇದೆ. 10 ಆಫ್ ಕಪ್ಸ್ ಅಂತ ಅಂದರೆ ನೀವು ಹೇಗೋ ಅದಕ್ಕಿಂತ ಹತ್ತರಷ್ಟು ಅವರವರ ಫ್ಯಾಮಿಲಿಗೂ ವ್ಯಾಲ್ಯೂ ಮಾಡ್ತಾರೆ. ಅವರ ಫ್ಯಾಮಿಲಿಗೋಸ್ಕರ ಅವರು ನಿಮ್ಮನ್ನು ಬೇಕಾದರೆ ಬಿಟ್ಕೊಡೋದಕ್ಕೂ ಆ ಪರ್ಸನ್ ರೆಡಿ ಇದ್ದಾರೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಆಲ್ಸೋ ನೀವು ಕೂಡ ಆ ಪರ್ಸನ್ಗೆ ಒಂಥರ ಫ್ಯಾಮಿಲಿ ವೈಸ್ ಕನೆಕ್ಟ್ ಆಗಿರ್ಬೋದು ಅಂದ್ಕೊಳ್ತೀನಿ. ಅಂದರೆ ಅತ್ತೆ ಮಗಳು ಅಥವಾ ಮಾವನ ಮಗಳು ಅಥವಾ ರಿಲೇಟಿವ್ಸ್ ಸೈಡಿಂದ ಈ ಪರ್ಸನ್ಗೆ ನೀವೇನಾದರೂ ಕನೆಕ್ಟ್ ಆಗಿದ್ದರೆ, ಈ ರೀಡಿಂಗ್ ಏನಾದರೂ ನೋಡ್ತಿದ್ರೆ ನೀವು ಇದು ನಿಮಗೆ 100% ರೆಸೊನೇಟ್ ಆಗುತ್ತೆ. ಆ್ಯಂಡ್ ಇಲ್ಲಿ ಯಾರಾದರೂ ಈ ಒಂದು ಮೀನರಾಶಿ ಮತ್ತು 4 ಆಫ್ ಕಪ್ಸ್ ಅಂತ ಬಂದಿದೆ ಅಂದರೆ ಕರ್ಕಾಟಕ ರಾಶಿ ಆ್ಯಂಡ್ ಆಲ್ಸೋ ಮಕರ ರಾಶಿ, ಈ ರಾಶಿಯವ್ರು ಏನಾದರೂ ಇಲ್ಲಿ ರೀಡಿಂಗ್ನ ನೋಡ್ತಾ ಇದ್ದರೆ ನಿಮ್ಮ ಪರ್ಸನ್ ಮತ್ತೆ ನಿಮ್ಮ ಲೈಫಲ್ಲಿ ಕಮ್ ಬ್ಯಾಕ್ ಮಾಡೋದಕ್ಕೆ ಇಷ್ಟಪಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ನೈಟ್ ಆಫ್ ಕಪ್ಸ್ ಬರ್ತಿದೆ ಅಂತ ಅಂದರೆ ಈ ಪರ್ಸನ್ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ ಮತ್ತೆ ವಾಪಸ್ ಬರೋದಕ್ಕೆ, ನಿಮ್ಮ ಜೊತೆ ಮಾತಾಡೋದಕ್ಕೆ ಈ ಪರ್ಸನ್ ಇಷ್ಟಪಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಸೊ ಈ ಪರ್ಸನ್ಗೆ ನೀವು ಅವರ ಲೈಫಲ್ಲಿ ತುಂಬ ಪ್ರಿಯಾರಿಟಿ ಪರ್ಸನ್ ಅಂತ ಹೇಳ್ಬೋದು. ನೀವು ಅವ್ರಿಗೆ ಕೊಟ್ಟಂತಹ ಒಂದು ಟೈಮ್ ಅಥವಾ ಕೇರ್, ಕನ್ಸರ್ನ್, ಲವ್ ಈ ಪರ್ಸನ್ಗೆ ಮತ್ತೆ ಕಮ್ ಬ್ಯಾಕ್ ಮಾಡಬೇಕು ಅನ್ನೋವಂಥದ್ದಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದೆ. ಆ್ಯಂಡ್ ಮ್ಯಾನ್ ಬರ್ತಿದೆ ಅಂತ ಅಂದರೆ ವೆಯ್ಟ್ ಮಾಡಿ, ಈ ಪರ್ಸನ್ನು ಮತ್ತೆ ಅವರ ಒಂದು ದೃಷ್ಟಿಕೋನನ ಚೇಂಜ್ ಮಾಡ್ತಾರೆ. ಅವರ ಪರ್ಸ್ಪೆಕ್ಟಿವ್ನ ಅವರು ಮತ್ತೆ ಪಾಸಿಟಿವ್ ಕಡೆಗೆ ಹೇಳ್ಕೊಂಡು ಬರ್ತಾರೆ. ಅವರು ನಿಮಗೋಸ್ಕರ ಅವರು ಏನೆಲ್ಲ ಒಂದು ಎಫರ್ಟ್ಸ್ ಅಥವಾ ಹಾರ್ಡ್ ವರ್ಕ್ನ ಮಾಡಿ ನಿಮ್ಮ ಹತ್ರ ಬರ್ತಾರೆ. ಆದರೆ ನಿಮಗೆ ಕಾಣಿಸ್ತಾ ಇರೋವಂಥದ್ದು ಈ ಪರ್ಸನ್ ನಿಮ್ಮನ್ನ ಸ್ಯಾಕ್ರಿಫೈಸ್ ಮಾಡಿಬಿಟ್ಟಿದ್ದಾರೆ, ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಆದರೆ ಮೇಲ್ನೋಟಕ್ಕೆ ಈ ಪರ್ಸನ್ ಈ ಥರ ಕಾಣಿಸ್ತಾ ಇರ್ಬೋದು. ಅಂದರೆ ನಿಮ್ಮನ್ನ ಬಿಟ್ಟು ಹೋಗಿರೋ ಹಾಗೆ, ಚೀಟ್ ಮಾಡಿರೋ ಹಾಗೆ ಅಥವಾ ಅವರು ಮೋಸ ಮಾಡಿರೋ ಹಾಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ. ಬಟ್ ಈ ಪರ್ಸನ್
ಮತ್ತು ನಿಮ್ಮ ಹತ್ರ ಬರಬೇಕು ಅನ್ನೋ ಒಂದು ವಿಚಾರನ ಇಟ್ಕೊಂಡು ಅವ್ರ ಕಡೆಯಿಂದ ಹೇಗೆ ಎಫರ್ಟ್ಸ್ ಹಾಕಬೇಕು, ಹಾರ್ಡ್ ವರ್ಕ್ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಥಿಂಕ್ ಮಾಡ್ತಿದ್ದಾರೆ. ಹೇಗೆ ನಿಮ್ಮನ್ನು ಅಪ್ರೋಚ್ ಮಾಡಬೇಕು ಅಂತ, ಯಾವ ರೀತಿಯಲ್ಲಿ ನಿಮ್ಮನ್ನು ಅಪ್ರೋಚ್ ಮಾಡಬೇಕು ಅಂತ ಅಂದ್ಬಿಟ್ಟು ಸೊ ಅವರು ಅವರ ಪರ್ಸ್ಪೆಕ್ಟಿವ್ನ ಚೇಂಜ್ ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ಏನೇ ಒಂದು ನಿಮ್ಮಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಬಂದಿದ್ರೂ ಕೂಡ ಅದನ್ನು ಹೇಗೆ ಸರಿ ಮಾಡ್ಕೋಬೋದು ಅನ್ನೋವಂಥದ್ದು ಈ ಪರ್ಸನ್ ಥಿಂಕ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಸೊ ಈ ಪರ್ಸನ್ಗೆ ನಿಮ್ಮ ಮೇಲಿನ ಫೀಲಿಂಗ್ಸ್ ಇದೆ. ಸೊ ಅವ್ರು ನಿಮ್ಮಿಬ್ಬರ ಮಧ್ಯೆ ಇರುವಂಥ ಪ್ರಾಬ್ಲಮ್ಸ್ನ ಆ ಪರ್ಸನ್ ಫಿಕ್ಸ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಆ್ಯಂಡ್ ಈ ಪರ್ಸನ್ ಬರುವಂಥ ಎಲ್ಲ ಚಾನ್ಸಸ್ ಕೂಡ ಇದೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ಆಲ್ಸೋ ನಿಮ್ಗೇನಾದರೂ ಮನಿ ಅಟ್ರಾಕ್ಷನ್ ಬ್ರೇಸ್ಲೆಟ್ ಬೇಕು ಮತ್ತು ಇದು ರೋಸ್ ಕ್ವಾರ್ಟ್ಸ್ ಅಂದರೆ ಲವ್ ಅಟ್ರಾಕ್ಷನ್ ಬ್ರೇಸ್ಲೆಟ್ ಬೇಕು ಅಂತ ಅಂದರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ನೀವು ಕಾಲ್ ಅಥವಾ ಮೆಸೇಜ್ ಅಂತ ಮಾಡಿ ನೀವು ಈ ಒಂದು ಬ್ರೇಸ್ಲೆಟ್ನ ಆರ್ಡರ್ ಮಾಡ್ಕೋಬೋದು. ಥ್ಯಾಂಕ್ ಯು.